ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ಗರುಡ ದೇವಾಯ ನಮಃ. ವಿಶ್ವದಲ್ಲೇ ಏಕೈಕ ಗರುಡ ದೇವಸ್ಥಾನ. ಏಕೆ ಅಂತಂದರೆ ಗರುಡನು ಉತ್ಸವ ಮೂರ್ತಿಯಾಗಿ ಗರ್ಭಗುಡಿಯಲ್ಲಿ ಇದ್ದಾನೆ ಅಥವಾ ಧ್ವಜಸ್ತಂಭದಲ್ಲಿ ಇದ್ದಾನೆ. ಆದರೆ ಕೋದಂಡರಾಮನನ್ನು ಹಾಗೂ ಸೀತೆ ಮಾತೆಯನ್ನು ಎತ್ತುಕೊಂಡಿರುವಂಥ ಈ ಅವತಾರದಲ್ಲಿ ವಿಶ್ವದಲ್ಲೇ ಗರುಡ ದೇವಸ್ಥಾನ ಎಲ್ಲವೂ ಇಲ್ಲ. ಅದಕ್ಕಾಗಿ ಈ ದೇವಸ್ಥಾನವನ್ನು ವಿಶ್ವದಲ್ಲೇ ಏಕೈಕ ಗರುಡ ದೇವಸ್ಥಾನವೆಂದು ಪರಿಗಣಿಸ್ತಾರೆ. ಮತ್ತು ಇದನ್ನು ಪ್ರತಿಷ್ಠಾಪನೆ ಮಾಡಿರುವವರು ರಾಮಾನುಜನಾಚಾರ್ಯರು. ಅವರು ಸುಮಾರು 11-12ನೇ ಶತಮಾನದವರು. ಅವರು ಎಲ್ಲೆಡೆ ಕರ್ನಾಟಕದಲ್ಲಿ ದೇವಸ್ಥಾನಗಳನ್ನು ಪ್ರತಿಷ್ಠಾಪಿಸುತ್ತಿರುವಾಗ ಗರುಡ ದೇವಸ್ಥಾನವನ್ನು ಕೂಡ ಲೋಕ ಕಲ್ಯಾಣಕ್ಕಾಗಿ ಪ್ರತಿಷ್ಠಾಪಿಸಿದ್ದಾರೆ. ಅದಕ್ಕಾಗಿ ಇದು 1000 ವರ್ಷಗಳ ಮೇಲೆ ಇತಿಹಾಸ ಇರುವ ದೇವಸ್ಥಾನವೆಂದು ಹೇಳುತ್ತಾರೆ. ವಿಶ್ವದ ಏಕೈಕ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ. ಒಮ್ಮೆ ಗರುಡನ ದರ್ಶನ ಪಡೆದರೆ ಏಕಕಾಲಕ್ಕೆ 8 ಸರ್ಪದೋಷ ನಿವಾರಣೆ, ಎಲ್ಲ ದೋಷಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಇವರನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ, ರಾಮಾಯಣ ನಡೆದಂಥ ಕಾಲದಲ್ಲಿ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಜಟಾಯು ಅಂತಕ್ಕಂಥ ಪಕ್ಷಿ ಸೀತೆಯನ್ನು ಕಾಪಾಡಲು ಎದುರಾದಾಗ ಕೋಪ ಬಂದ ರಾವಣ ತನ್ನ ಕತ್ತಿಯಿಂದ 2 ರೆಕ್ಕೆಗಳನ್ನು ಹೊಡಿತಾನೆ. ಆಗ ಜಟಾಯು ಪಕ್ಷಿ ತನ್ನ ಪ್ರಾಣ ಬಿಟ್ಟಂತ ಜಾಗ ಇದು. ಆದ್ದರಿಂದ ಈ ಕ್ಷೇತ್ರವನ್ನ ಕುಲದೇವಿ ಎಂದು ಹೆಸರಾಯಿತು. ನಿಮ್ಮ ಕುಟುಂಬದಲ್ಲೂ ಸರ್ಪದೋಷ ಇದೆ ಅಂತ ಗೊತ್ತಾದರೆ ಕುಕ್ಕೆಗೆ ಹೋಗ್ತೀರಿ, ಕಾಳಸ್ತಿಗೆ ಹೋಗ್ತೀರಿ, ಘಾಟಿಗೆ ಹೋಗ್ತೀರಿ, ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತೀರಿ. ಏನೆಲ್ಲ ಮಾಡಿದರೂ ಸಹ ಕಡಿಮೆಯಾಗಿ ಭಾಗ್ಯ ಬರುತ್ತೆ ವಿನಃ ಸಂಪೂರ್ಣವಾಗಿ ದೋಷ ನಿವಾರಣೆ ಆಗಲ್ಲ. ಆದರೆ ಈ ಗರುಡನ ಸೇವೆಯಿಂದ ಏಕಕಾಲಕ್ಕೆ 8 ಸರ್ಪದೋಷ ನಿವಾರಣೆ ಆಗುತ್ತೆ. ನಿಮ್ಮ ಸಂಕಲ್ಪ ಏನಾದರೂ ಇದ್ದರೆ ಆ ಭಗವಂತನಲ್ಲಿ ಕೇಳ್ಕೊಳ್ಳಿ. ಆ ಭಗವಂತ ನಿಮಗೆ ಕೊಟ್ಟು ಭಗವಂತನ ಸೇವೆಗೆ ಇನ್ನಷ್ಟು ಅವಕಾಶ ಮಾಡುವಂತೆ ಪ್ರಾರ್ಥನೆ ಮಾಡ್ಕೊಳ್ಳಿ.